ಹಲೋ ಎಲ್ರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಇತಿಹಾಸದ ಮೊದಲ ಗೋಲ್ಡನ್ ರೈಡ್ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ತು. ಪುಣೆ ರಿಪಲ್ಟನ್ ಮತ್ತು ದಬಾಂಗ್ ಡೆಲ್ಲಿ ನಡುವಿನ ಮ್ಯಾಚ್ ಗೋಲ್ಡನ್ ರೈಡ್ನಲ್ಲಿ ಡಿಸೈಡ್ ಆಯಿತು. ಆಶು ಮಲಿಕ್ ಗೋಲ್ಡನ್ ರೈಡ್ ಮಾಡೋ ಮುಖಾಂತರ ಡೆಲ್ಲಿಯನ್ನು ವಿನ್ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಅದ್ಭುತವಾಗಿತ್ತು ಈ ಮ್ಯಾಚು, ಎಲ್ಲ ಕೂಡ ಇತ್ತು ಈ ಮ್ಯಾಚ್ನಲ್ಲಿ. ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದ್ಭುತವಾದ ಮ್ಯಾಚ್ ಆಗಿತ್ತು ಖಂಡಿತವಾಗ್ಲೂ. ಸೊ ಟೈ ಬ್ರೇಕರ್ ಆಗಿದ್ದಲ್ದೇ ಅದರ ಮೇಲೆ ಮತ್ತೆ ಅದು ಟೈ ಆಗಿ ಗೋಲ್ಡನ್ ರೈಡ್ ತನಕ ಹೋಯಿತು ಈ ಪಂದ್ಯ. ಸೊ ಈ ಪಂದ್ಯದಲ್ಲಿ ಏನೇನಾಯಿತು ಅಂತ ನೋಡೋಣ ಬನ್ನಿ. ಸೊ ಸ್ಟಾರ್ಟಿಂಗ್ನಲ್ಲಿ ಪುಣೆ ರಿಪಲ್ಟನ್ಸೇ ಸ್ವಲ್ಪ ಲೀಡ್ನಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿಯೇ ಆಡ್ತಾರೆ ಪುಣೆ ರಿಪಲ್ಟನ್ಸ್ ಅವರು. ಪುಣೆ ರಿಪಲ್ಟನ್ಸ್ ಪರವಾಗಿ ಸ್ಟಾರ್ಟಿಂಗ್ನಲ್ಲಿ ಅಸ್ಲಾಂ ಇನಾಮ್ದಾರ್ ಒಂದೆರಡು ಪಾಯಿಂಟ್ಸ್ ತಂದರೆ ಆದಿತ್ಯ ಶಿಂಡೆ ಚೆನ್ನಾಗಿ ಆಡ್ತಿದ್ರು ಪುಣೆ ರಿಪಲ್ಟನ್ಸ್ ಪರವಾಗಿ. ಇನ್ನು ಡಿಫೆನ್ಸ್ ಸಖತ್ತಾಗಿ ವರ್ಕ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು ಪುಣೆ ರಿಪಲ್ಟನ್ಸಲ್ಲಿ. ಗೌರವ್ ಖಾತ್ರಿ ಹಾಗೆಯೇ ಗುರ್ದೀಪ್ ಸಖತ್ತಾಗಿರೋ ಟ್ಯಾಕಲ್ಸ್ಗಳನ್ನು ಹಾಕ್ತಾಯಿದ್ರು. ಇನ್ನು ದಬಾಂಗ್ ಡೆಲ್ಲಿ ಕಡೆ ಆಶು ಮಲಿಕ್ ಅವರು ಬೇಗನೆ ಟ್ಯಾಕಲ್ ಹಾಕ್ತಾಯಿದ್ರು. ಸೊ ಮೊದಲ 10 ರೈಡ್ನಲ್ಲಿ 4 ಬಾರಿ ಏನೋ ಟ್ಯಾಕಲ್ ಆಗಿದ್ರು ಆಶು ಮಲಿಕ್ ಅವರು. ಸೊ ಸಖತ್ತಾಗಿಯೇ ಆಶು ಮಲಿಕನ್ನು ಟ್ಯಾಕಲ್ ಮಾಡ್ತಾಯಿದ್ರು ಪುಣೆ ರಿಪಲ್ಟನ್ಸ್ ಅವರು. ಸೊ ಇದರೊಂದಿಗೆ ಮೇನ್ ರೈಡರೇ ಅವ್ರದ್ದು. ಸೊ ರೈಡಿಂಗಿಂದ ಮತ್ತು ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅವರ ಕಡೆ. ಸೊ ಆಶು ಮಲಿಕ್ ಒಬ್ಬರೇ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ಕ್ಯಾರಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಟ್ಯಾಕಲ್ ಚೆನ್ನಾಗಿಯೇ ವರ್ಕ್ ಆಗ್ತಾಯಿತ್ತು ದಬಾಂಗ್ ಡೆಲ್ಲಿ ಕಡೆ. ಫಜಲ್ ಅಟ್ರಾಚಲ್ಲಿ ಅದ್ಭುತವಾದ ಟ್ಯಾಕಲ್ಗಳನ್ನು ಆಗ್ತಾಯಿದ್ರು. ಸೌರಭ್ ನಂದಲ್ ಕೂಡ ಅವ್ರಿಗೆ ಸಾಥ್ ಕೊಡ್ತಾಯಿದ್ರು. ಸೊ ಇಲ್ಲಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಮೊದಲ ಹಾಫ್ನಲ್ಲಿ ಜಾಸ್ತಿ ಏನು ಲೀಡ್ನಿಂದ ಎಂಡ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಹಾಫ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಸ್ಟಾರ್ಟ್ ಆಯಿತು. ಯಾಕಂದರೆ ಪುಣೆ ರಿಪಲ್ಟನ್ಸ್ ಲೀಡನ್ನು ತೆಗೆದುಕೊಂಡಿದ್ರು. ಸೊ ಪುಣೆ ಲೀಡ್ನಲ್ಲಿದ್ದರು, ಆಶು ಮಲಿಕ್ ಕೂಡ ಬೆಂಚಲ್ಲಿದ್ದರು. ಸೊ ಕಮ್ ಬ್ಯಾಕ್ ಆಗಬೇಕಿತ್ತು. ಸೊ ಆಶು ಮಲಿಕ್ ಅವರೇ ಕಮ್ಬ್ಯಾಕನ್ನು ಮಾಡ್ತಾರೆ. ಆಮೇಲೆ ವಾಪಸ್ ಬಂದು ಒಂದು ಸೂಪರ್ ರೈಡ್ ಮಾಡ್ತಾರೆ. ಅದಾದ ಬಳಿಕ ಮಲ್ಟಿಪಲ್ಸ್ ರೈಡ್ ಪಾಯಿಂಟ್ಗಳನ್ನು ತಂದು ಮತ್ತೊಮ್ಮೆ ಗೇಮ್ನ ವಾಪಸ್ ಕರ್ಕೊಂಡ್ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ಕೊನೆಯಲ್ಲಿ ಸಚಿನ್ ಅವರಿಂದ ಮಿಸ್ಟೇಕ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ 1 ಪಾಯಿಂಟ್ ಲೀಡ್ ಇತ್ತು, ನಿಗದಿತ ಸಮಯಕ್ಕೆ ಅವರು ವಾಪಸ್ ಬಂದಿಲ್ಲ. ಸೊ 30 ಸೆಕೆಂಡು ಕೂಡ ಮ್ಯಾಚ್ನಲ್ಲಿ ಎದ್ಬಿಟ್ಟಿದ್ರು. ಸೊ ಇದರೊಂದಿಗೆ ಟೈ ಆಗೋ ಪರಿಸ್ಥಿತಿ ಬಂತು. ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ಮ್ಯಾಚು ಪುಣೆ ರಿಪಲ್ಟನ್ನೇ ವಿನ್ ಆಗ್ತಾಯಿದ್ರು. ಹಾಗೆಯೇ ಇನ್ನೊಂದು ಬೋನಸ್ ಕೂಡ ಕೊಟ್ಟಿರಲಿಲ್ಲ. ಸೊ ಇದ್ರ ಕುರಿತಾಗಿ ಸ್ವಲ್ಪ ಚರ್ಚೆ ಕೂಡ ಆಯಿತು. ಅಜಯ್ ಠಾಕೂರ್ ಕೂಡ ಬಂದಿದ್ದರು ಚರ್ಚೆಗೆ. ಸೊ ಕ್ಲಿಯರ್ ಆಗಿರೋ ಬೋನಸನ್ನು ಕೊಟ್ಟಿರಲಿಲ್ಲ ಪಾಯಿಂಟ್ಸ್ನಲ್ಲಿ. ಇಲ್ಲಾಂದರೆ ಅದು ಒಂದು ಪಾಯಿಂಟ್ ಆ್ಯಡ್ ಆಗಿ ಈ ಮ್ಯಾಚ್ ಡ್ರಾನೇ ಆಗ್ತಿರ್ಲಿಲ್ಲ ಇನ್ಫ್ಯಾಕ್ಟು. ಸೊ ಒಂದು ಸ್ವಲ್ಪ ಅನ್ಫೇರ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆವಾಗಲೇ ಸ್ವಲ್ಪ ರಿವ್ಯೂವನ್ನು ಮಾಡಿದರೆ ಖಂಡಿತವಾಗ್ಲೂ ಅದೊಂದು ಪಾಯಿಂಟ್ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು ಪುಣೆ ರಿಪಲ್ಟನ್ಸ್ ತಂಡಕ್ಕೆ. ಕ್ಲಿಯರ್ ಆಗಿರೋ ಬೋನಸನ್ನು ಮಾಡಿದರು ಪಂಕಜ್ ಮೋಹಿತ್ ಅವರು. ಸೊ ಅದಾದ 2 ರೈಡ್ ಬಳಿಕ ಡೂ ಆರ್ ಡೈ ಅಂತ ಯಾವಾಗ ಹೇಳಿದ್ರು ಆವಾಗ ಎಲ್ಲರಿಗೂ ಫ್ಲ್ಯಾಶ್ ಆಯಿತು ಅಂತ ಅನಿಸುತ್ತೆ. ಸೊ ಒಂದು ಬೋನಸ್ ಆಗಿತ್ತು ಅಂತ ಅದನ್ನು ಕೊಟ್ಟಿರಲಿಲ್ಲ, ಅದು ಆಮೇಲೆ ಗಮನಕ್ಕೆ ಬಂತು. ಸೊ ಇದರ ಕುರಿತಾಗಿ ಹಲವಾರು ಚರ್ಚೆಗಳು ಆಯಿತು. ಪ್ಲೇಯರ್ಸ್ ಹಾಗೆಯೇ ಕೋಚ್ ಕೂಡ ಬಂದಿದ್ದರು ಚರ್ಚೆ ಮಾಡೋದಕ್ಕೆ. ಸೊ ಹೀಗೆ ಒಂದು 3-4 ನಿಮಿಷ ಅದರ ಕುರಿತಾಗಿ ಚರ್ಚೆ ಆಗಿತ್ತು. ಮ್ಯಾಚ್ ಕೂಡ ನಿಂತಿತ್ತು. ಸೊ ಆಮೇಲೆ ಕಂಟಿನ್ಯೂ ಆಯಿತು. ಸೊ ಇದೆಲ್ಲ ಆದ ನಡುವೆ ಮತ್ತೊಮ್ಮೆ ಸಚಿನ್ ಅವರಿಂದ ಬ್ಲಂಡರ್ ಆಯಿತು ಅಂತಲೇ ಹೇಳ್ಬೋದು ಕೊನೆಯಲ್ಲಿ. ಸೊ ಟಚ್ ಮುಟ್ಟಿದ್ರು, ಸುಮ್ಮನೆ 30 ಸೆಕೆಂಡು 26 ಸೆಕೆಂಡನ್ನು ವೇಸ್ಟ್ ಮಾಡಬೇಕಾಗಿತ್ತು. ಅಷ್ಟು ಮಾಡಿ ವಾಪಸ್ ಬಂದರೆ ಖಂಡಿತವಾಗ್ಲೂ ಪಂದ್ಯ ಡ್ರಾ ಆಗ್ತಾಯಿತ್ತು. ಸೊ ಅವರು ಟೈಮರ್ನ ನೋಡಿಲ್ಲ. ಇದರಾಗಿ 30 ಸೆಕೆಂಡ್ ಆದಮೇಲೆ ಬರ್ತಾರೆ. ಸೊ ಇದರೊಂದಿಗೆ ಪಂದ್ಯ ಟೈ ಆಗುತ್ತೆ, ಟೈ ಬ್ರೇಕರ್ಗೆ ಹೋಗುತ್ತೆ ಈ ಪಂದ್ಯ. ಟೈ ಬ್ರೇಕರ್ನಲ್ಲಿ ಒಂದೊಂದೇ ಪಾಯಿಂಟ್ ಕೊಡ್ತಾರೆ. ಆ ಕಡೆ 1 ಪಾಯಿಂಟು, ಈ ಕಡೆ 1 ಪಾಯಿಂಟು, ಹೀಗೆ ಒಂದೊಂದೇ ಪಾಯಿಂಟ್ ಕೊಡ್ತಾ 5 ಪಾಯಿಂಟ್ ಈಕ್ವಲ್ ಆಯಿತು. ಮತ್ತೊಮ್ಮೆ 5-5ರೊಂದಿಗೆ ಟೈ ಬ್ರೇಕರ್ ಕೂಡ ಈಕ್ವಲ್ ಆಯಿತು. ಸೊ ಫಸ್ಟ್ ಟೈಮ್ ಇದು ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಟೈ ಬ್ರೇಕರ್ ಕೂಡ ಟೈ ಆಗಿ ಆಮೇಲೆ ಗೋಲ್ಡನ್ ರೈಡ್ ಕಡೆ ಹೋಯಿತು. ಗೋಲ್ಡನ್ ರೈಡ್ ಟಾಸ್ ಮಾಡಲಾಗುತ್ತೆ ಯಾರು ರೈಡ್ ಮಾಡಬೇಕು ಅಂತ. ಅದನ್ನು ಡೆಲ್ಲಿ ವಿನ್ ಆಗ್ತಾರೆ. ಅಬ್ಸಲ್ಯೂಟ್ಲಿ ಆಶು ಮಲಿಕ್ಕೆ ಬರ್ತಾರೆ ರೈಡ್ ಮಾಡೋದಕ್ಕೆ. ಸೊ ಕ್ಲಿಯರ್ ಅಡ್ವಾಂಟೇಜು ದಬಾಂಗ್ ಡೆಲ್ಲಿ ಪಡ್ಕೊಂಡ್ರು ಅಂತಲೇ ಹೇಳ್ಬೋದು ಅದರೊಂದಿಗೆ. ಸೊ ಬೋನಸ್ ಪ್ಲಸ್ 1 ಪಾಯಿಂಟ್ನೊಂದಿಗೆ ಡೆಲ್ಲಿಯನ್ನು ವಿನ್ ಮಾಡಿಸ್ತಾರೆ ಆಶು ಮಲಿಕ್ ಅವರು. ಸೊ ಇದರೊಂದಿಗೆ ಗೋಲ್ಡನ್ ರೈಡ್ ಮೊಟ್ಟ ಮೊದಲ ಬಾರಿಗೆ ಈ ಪ್ರೊ ಕಬಡ್ಡಿಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚ್ನಲ್ಲಿ ಎಲ್ಲದೂ ನಮಗೆ ನೋಡೋದಕ್ಕೆ ಸಿಕ್ತು. ಬಿಟ್ ಕಾಂಟ್ರವರ್ಸೀಸು, ಟೈ ಬ್ರೇಕರು, ಗೋಲ್ಡನ್ ರೈಡು ಅಂತ ಹೀಗೇ ಹಲವಾರು ಡಿಸಿಷನ್ಗಳು ಬಂತು. ಒಂದೆರಡು ಫೇವರ್ ಆಯಿತು ಅಂತಲೇ ಹೇಳ್ಬೋದು ಡೆಲ್ಲಿ ಕಡೆ. ಆದರೂ ಕೂಡ ಪಾರ್ಟ್ ಆಫ್ ಅ ಗೇಮ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಸಖತ್ತಾಗಿತ್ತು ಈ ಮ್ಯಾಚ್ ಕೂಡ.
ಅದ್ಭುತವಾದ ಮ್ಯಾಚಸ್ಗಳಿಗೆ ಸಾಕ್ಷಿ ಆಗ್ತಿದೆ ಪ್ರೊ ಕಬಡ್ಡಿ ಅಂತಲೇ ಹೇಳ್ಬೋದು. ಸೊ 4ನೇ ಟೈ ಬ್ರೇಕರ್ ಅಂದ್ಕೊಳ್ತೀನಿ. ಇದು ಮೊದಲ ಗೋಲ್ಡನ್ ರೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದ್ದು. ಸೊ ಇದು ಅದ್ಭುತವಾದ ಪಂದ್ಯ. ಹೇಗನ್ನಿಸ್ತು ಈ ಮ್ಯಾಚ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟಿಂಗ್ ಕನ್ನಡ. ಥ್ಯಾಂಕ್ ಯು.